ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವಶ್ಯತಮತೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಸುಕೀರ್ತಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲಂ ದಶಬ್ದಾಂಧೌ ಗಾಢಾರಸ ನಿಗಮ ಚರ್ಚಾಸು ಚತುರಾಃ ಅಚನ್ಯಾಯೇ ಪ್ರೌಢಾಃ ರಸವಿದಿತ ವೇದ್ಯಾ ಅಪಿ ವರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಅನ್ಯಾಸ್ಮಃ ಕಿಲ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಸ್ವಿಚಿರೈಸ್ತು ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ತದಾಪ್ಯತಮಂ ಮಮ ಸನ್ನಮಾಮಿ ಓಮೋ ಮಸಾಲೋ ಮಜಿಜ್ಞಾಸಾವೋ ಯದೀಯ ಚರಣಾಂಭೋಜಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತೆ ಸತತಂ ಮುಕ್ತಾಃ ಸಂಶ್ರಯೇತಂ ಶ್ರಿಯಃ ಪತಿಂ. ಆಗಿದೆ. ಈಗ ವೇದಗಳ ಬಗ್ಗೆ ಹೇಳ್ತಿದ್ದಾರೆ. ಎಲ್ಲಿ ಬಂದಿತ್ತು ನಿನ್ನೆದು? ದುಃಖಂ ದುಃಖಾಭಿನ್ನತ್ವಾನ್ ಮೋಕ್ಷೋಪಿ ಶಾದ ಸಂಶಯಂ ಮತ್ತೆ ಹೇಳ್ತಾರೆ. ದುಃಖಂ ದುಃಖಾದಿಭಿನ್ನತ್ವಾತ್ ಮೋಕ್ಷೋಪಿ ಶಾದ ಸಂಶಯಂ. ಆದ್ದರಿಂದ ದುಃಖಂ ದುಃಖಾದಿಭಿನ್ನತ್ವ, ಸುಖ ಎಂಬುದೇನು? ದುಃಖ ದುಃಖಾದಿಗಳಿಂದ ಭಿನ್ನ. ಹೇಗೆ? ಮೋಕ್ಷ ಇತಿ ಶೂನ್ಯಂ ಬ್ರಹ್ಮ ವಾಚ್ಯ ಉಚ್ಯತೆ. ಮೋಕ್ಷ ಅಂದ್ರೇನು? ಶೂನ್ಯ ಅಂತ ಅವರು, ಬ್ರಹ್ಮ ಅಂತ ಇವರು. ಶೂನ್ಯ ಬ್ರಹ್ಮ ಒಟ್ಟಿಗೆ ಹೇಳೋದಿಲ್ಲ. ಅವರು ಶೂನ್ಯ ಅಂತ ಅವರು ಅಂತಾರೆ, ಬ್ರಹ್ಮ ಅಂತ ಇವರು ಕರೀತಾರೆ. ಪ್ರತಿವಾದಿಭ್ಯಾಂ ತಥಾ ದ್ವಿಪಗತತ್ವ ಸಮೋಕ್ಷೋ ದುಃಖಾತ್ಮ ಸ್ಯಾತ್ ದುಃಖಾದಿಭಿನ್ನತ್ವ ಅದನ್ನು ಉತ್ತರ ಕೊಡ್ತೀವಾಗ. ಆ ಮೋಕ್ಷ ಅನ್ನೋದು ದುಃಖ ಸ್ವರೂಪವಾಗಲಿ. ಈಗ ದುಃಖಾದ ಭಿನ್ನತ್ವ, ದುಃಖದಿಂದ ಅಭಿನ್ನನಾದ್ದರಿಂದ. ಅಂದರೆ ದೇವರಿಗೂ ಬೇರೆ ಎಲ್ಲ ಯಾವುದೇ ದೇವರೊಂದೇ ಇದ್ದಾನೀಗ. ಎಲ್ಲವೂ ದೇವರೇ ಅಂತ ಹೇಳಿ ಆಯ್ತಲ್ಲ, ದುಃಖವೂ ದೇವರೇ ಅಂತ ಆಯ್ತಲ್ಲ. ಎಲ್ಲವೂ ಶೂನ್ಯ, ಅದೇನು ಅಲ್ಟಿಮೇಟ್ ಶೂನ್ಯನೇ ಆಯ್ತಲ್ಲ. ಏನು ಉಪಯೋಗ? ದುಃಖ ಪ್ರತಿಯೋಗಿಕ ಭೇದ ಶೂನ್ಯತ್ವಾತ್ ಪ್ರಸಿದ್ಧ ದುಃಖವತ್ ಇತ್ಯರ್ಥ. ಆದ್ದರಿಂದ ದೇವ್ರು ಏನಾಗ್ಬೇಕಾಯ್ತು? ಈಗ ದುಃಖಿ ಆಗ್ಬೇಕಾಯ್ತು ಕೊನೆ. ಶೂನ್ಯ ಅದಕ್ಕೆ ನಾವು ಅನ್ನೋದು, ನೀವು ಅನ್ನೋದಿಲ್ಲ, ಬಟ್ ಆಗ್ಬೇಕಾಗತ್ತೆ ಅಂತ ಅರ್ಥ. ಶೂನ್ಯ ಬ್ರಹ್ಮಣೋ ದುಃಖತ್ವೇ ತದ್ಭಾವಾಪತಿತಂ ಪುರುಷಾರ್ಥ ಇತಿ ಸಿದ್ಧತೆ. ಏನಾಯ್ತು? ಈಗ ಶೂನ್ಯ ಬ್ರಹ್ಮಗಳು ದುಃಖ ಆಗ್ಬೇಕಾಯ್ತು. ಈಗ ಆದ್ದರಿಂದನೇ ಪುರುಷಾರ್ಥ ಕೂಡ ಏನಾಯ್ತು? ಈಗ ಅದು ದುಃಖಮಯ ಪುರುಷಾರ್ಥ ಆಯ್ತು. ದುಃಖಮಯ ಪುರುಷಾರ್ಥ ಆಯ್ತೆ ಹೊರತು ಸುಖಮಯ ಪುರುಷಾರ್ಥ ಆಗಲೇ ಇಲ್ಲ. ಅದು ಪುರುಷ ಯಾವಾಗಲೂ ಕೇಳೋದು ಏನು ಕೇಳ್ತಾನೆ? ಇಹಕಲ್ಲು ಪ್ರತಿಯೊಬ್ಬರು ಕೂಡ ಏನು ಕೇಳ್ತಾರೆ? ಸುಖಮೇವ ಮೇಷ್ಯ ದುಃಖಂ ಮನಾಗಪಿ ಮಾವು. ಇವ್ರ ಪ್ರಕಾರ ಏನಾಯ್ತು? ಈಗ ದುಃಖನೇ ಬೇಕು ಅಂತ ಕೇಳಿದಾಗ ತಪ್ಪದು. ಅಪಿಶಬ್ದ ಪ್ರತಿಪಕ್ಷಾಂತರ ಸಮುಚ್ಚಯಾರ್ಥ ಮೋಕ್ಷೋ ಅಪಿ ಅಂತ ಹಾಕಿದ್ದಾರೆ. ಅದಕ್ಕೆ ಇನ್ನೂ ಎಷ್ಟೇ ಪ್ರತಿಪಕ್ಷ ಹೇಳಿದ್ರು ಕೂಡ ಇದೇ ಉತ್ತರ ಅಂತ ಅರ್ಥ. ಅಸಂಶಯಮಿತಿ ಪ್ರಾಪ್ತೇ ನಿಶ್ಚಿತತ್ವಮಾಚಷ್ಟೇ. ಅಸಂಶಯಂ ಅಂತ ಯಾತಕ್ಕೆ ಹೇಳಿದ್ರು ಅಂದ್ರೆ ದುಃಖ ಪ್ರಕಾರ ನಿಶ್ಚಿತ ಅಂತ ಅರ್ಥ. ಇಲ್ಲಿ ಆಗತ್ತೆ ಅಂತ ಹೇಳಿದ್ರು, ಕೊನೆಗೆ ಆಗತ್ತೆ ಅಂತಲೂ ಹೇಳಿದ್ರು, ಆಗಬೇಕು ಅಂತ ಹೇಳಿದ್ರು. ನಿಮ್ಮ ಪ್ರಕಾರ ಮೋಕ್ಷ ಏನಾಗ್ಬೇಕಾಯ್ತು? ಈಗ ನಿಮಗೆ ಹಾಗೆ ಆಗತ್ತೆ ಕೂಡ ಅಂತ ಅರ್ಥ. ಆಗ ಹೋಗೋದು ಎಲ್ಲಿಗೆ? ಅವರು ದುಃಖ ಅಲ್ಲಿಗೆ ತಾನೇ ಹೋದಾಗಾಯ್ತು. ಹೇಳಿ ಹೇಳಿ ಕೊನೆಗೆ ಏನಾಯ್ತು? ಈಗ ಅಲ್ಲಿಗೆ ಹೋಗ್ತೇನೆ ಅಂತ ಅರ್ಥ. ಬೇರೆ ಸದ್ವೈತ ದೈವ ಸ್ಯಾತ್. ಇಲ್ಲ ಇಲ್ಲ ಇಲ್ಲ, ಹಾಗೆ ಹೇಳಬಾರ್ದು. ದುಃಖ ಪರಮಾತ್ಮದಿಂದ ಬೇರೆ ಅಂತ ಹೇಳಬೇಕು. ದ್ವೈತ ಒಪ್ಕೊಂಡಾಗಾಯ್ತಲ್ಲ. ಹಾಗೆ ದ್ವಿತೀಯ ಸಮಸ್ಯೆ ಬರೋದು. ಹೇಳಕ್ಕೆ ಹೋದ ಈ ಕಡೆ ಇಲ್ಲ, ಆ ಕಡೆ ಅಲ್ಲಿ ತಪ್ಪಿಸೋಳಕ್ಕೆ ಸಾಧ್ಯನೇ ಇಲ್ಲ. ಭೇದ ಒಪ್ಕೊಂಡ್ರು ಅವ್ರದ್ದೇ ತಪ್ಪಾಯ್ತು, ಅಭೇದ ಒಪ್ಕೊಂಡ್ರು ತಪ್ಪಾಯ್ತು. ಹೀಗಾಗಿ ವ್ರತ ಸರಿಯಲ್ಲ. ದುಃಖ ಶೂನ್ಯ ಬ್ರಹ್ಮಣೋ ರೀತಿ ಶೇಷ. ಅವೆರಡಕ್ಕೂ ಭೇದ ಹೇಳಿದ್ರು ಮತ್ತು ದುಃಖಕ್ಕೂ ಅವ್ರಿಗೂ ಭೇದ ಹೇಳಿದ್ರು. ಒಟ್ಟು ಸಿದ್ಧಾಂತ ಮಾತ್ರ ಅಷ್ಟೇ. ತಥಾಚ ಅಪಸಿದ್ಧಾಂತ ಇತಿ ಭಾವ. ಒಟ್ಟು ಸಿದ್ಧಾಂತ ಅಪಸಿದ್ಧಾಂತ ಹೇಳೋದಕ್ಕೂ ನೀವು ಮಾತಾಡ್ತಿರೋದಕ್ಕೂ ವಿರೋಧ ಬಂದಾಗ ಏನಂತ ಕರೀತಾರೆ? ಅಪಸಿದ್ಧಾಂತ. ಕಿಂಚ ದುಃಖಾಪಾಯಸ್ಯ ಆತ್ಮನಾಶೇನ. ಅದಷ್ಟು ಮುಂದೆ ಹೇಳ್ತಾರೆ. ಇತ್ಯಾದಿ ಅಮಿತ ದೋಷತಃ. ಇವೇ ಮೊದಲಾದಂತಹ ಮಿತ ದೋಷ ಅಂದ್ರೆ ಲಿಮಿಟೆಡ್ ದೋಷಗಳು. ಅಮಿತ ದೋಷ ಅನ್ಲಿಮಿಟೆಡ್ ದೋಷಗಳು ಬರೋದ್ರಿಂದ ಹೇಯಂ ಮಾಯಾಮತೇನ ಇವ ಸಹ ಶೂನ್ಯವತಂ ಸುಧಿ. ಆದ್ದರಿಂದ ಎರಡು ಮತಗಳನ್ನು ಬಿಟ್ಟು ಬಿಡಬೇಕು ಜ್ಞಾನಿಯಾದವರು. ಮಾಯಾಮತದೊಂದಿಗೆ ಶೂನ್ಯವತವನ್ನು ಕೂಡ ಬಿಡಬೇಕೆ ಹೊರತು ಯಾವ್ದು ಹೇಳಿದೆ ಅಂತ ಕೇಳಕ್ಕೆ ಹೋಗಬಾರ್ದು. ಸಹೈವ ಇತಿ ಸಂಬಂಧ ವಿಜ್ಞಾನ ಏವಂ ವಿಜ್ಞಾನವಾದೋಪಿ. ಹಾಗಿದ್ದರೆ ಬಿಡಿ, ಅದರಲ್ಲಿ ಶೂನ್ಯವಾದ ತಪ್ಪು ಅಂತಾಯಿತು. ಆದರೆ ವಿಜ್ಞಾನ ಇನ್ನೂ ವಾದಗಳಿದೆಯಲ್ಲ, ಅವು ಅಂತ ಕೇಳಿದ್ರೆ
ಅದು ಹಾಗೇನೆ ಅಲ್ಲಿ ಶೂನ್ಯಾತ್ಮ ಅಂದ್ರು, ವಿಜ್ಞಾನಾತ್ಮ ಅಂದ್ರೆ ಎಲ್ಲ ವ್ಯತ್ಯಾಸ ಅದೊಂದೇ. ಶುಭ ಎರಡು ಸೇರಿ ಹೇಳಿದ್ರು, ಎರಡು ಒಟ್ಟಿಗೆ ಹೇಯ ಅಂತ ಹೇಳಿ, ಇದು ಹೇಯ ಅದು ಹೇಯ. ಏವಂ ವಿಜ್ಞಾನವಾದೋಪಿ, ವಿಜ್ಞಾನವಾದನು ಹೀಗೇನೆ ಅಂದ್ರೆ ಅದು ಬೌದ್ಧವತ್ತ ಇನ್ನೊಂದು ಕವಲು ಇದೆಯಲ್ಲ ಅದು ಅಗ್ರಾಹ್ಯನೇ, ಅದು ಹೇಯನೇ. ಜ್ಞಾನ ಮಾತ್ರ ವಿಶೇಷತಃ, ಯಾಕೆಂದ್ರೆ ಇವರು ಶೂನ್ಯ ಅಂದ್ರು, ಬ್ರಹ್ಮ ಅಂದ್ರು, ಅವರು ಶೂನ್ಯನೇ ವಿಜ್ಞಾನ ಅಂತ ಕರೆದ್ರು ಅಷ್ಟೇ, ಹೆಸರು ಬದಲಾಯಿಸ್ತಿದ್ದಾರೆ ಹೊರತು ಏನಲ್ಲ ಲೇಬಲ್ ಚೇಂಜ್ ಆಗ್ತಿದೆ, ವಸ್ತು ಚೇಂಜನೇ ಆಗ್ತಾ ಇಲ್ಲ. ಯಾವ ಲೇಬಲ್ ಬೇಕು ಹಚ್ಕೊಡ್ತೀವಿ ಅಂತ ಹೇಳಿದ್ರೆ ಹಾಗಾಗ್ತಷ್ಟೇ. ವಸ್ತು ಬದಲಾಗಿ ಲೇಬಲ್ ಹಾಕ್ಬೇಕೆ ಹೊರತು ಲೇಬಲ್ನಿಂದ ಏನು ಬದಲಾಯಿಸಬಾರ್ದು, ವಸ್ತು ಬದಲಾಗಕ್ಕೆ ಬರೋದಿಲ್ಲ. ಜ್ಞಾನ ಮಾತ್ರ ವಿಶೇಷತಃ ತಸ್ಯಾಪಿ ಭಂಗುರತ್ವಾದಿ ವಿಶೇಷಂ ಅಪಹಾಯಗಿ ಅದ್ವೈತತಾ ಮತಂ ಸಾಕ್ಷಾತ್ ಉಕ್ತದೋಷಸ್ತೋ ಭವೇತ್. ಆದ್ದರಿಂದ ಎರಡೂ ಕೂಡ ಭಿನ್ನವಲ್ಲದ ಮತಗಳಾದವು. ಪದ ಹತ್ತೆ ಉಪಯೋಗಿಸಿ ವಿಷಯ ಅದೇ ಹೇಳ್ತೀವಿ, ಆದ್ದರಿಂದ ಏನು ಉಪಯೋಗ ಬರಲಿಲ್ಲ. ಕಾಲೋ ನ ಕೇವಲ ಜ್ಞಾನಿ ಕಾಲತತ್ವಾತ್ ಪ್ರತಿಪನ್ನವತ್ ಕಾಲತ್ವಾತ್ ಪ್ರತಿಪನ್ನವತ್ ಏತಯ ಅನುಮಯ ರೋಧಾನ್ನ ತಾದೃಂ ಮೋಕ್ಷ ರೂಪತಾ. ಕಾಲೋ ನ ಕೇವಲ ಜ್ಞಾನಿ ಕಾಲತ್ವಾತ್ ಪ್ರತಿಪನ್ನವ ಮೋಕ್ಷಕಾಲ ದ್ವಿತೀಯ ಜ್ಞಾನವಾನ್ ನ ಭವತಿ ಇತ್ಯರ್ಥ. ಮೋಕ್ಷಕಾಲ ಅಂತ ಒಂದು ಹೇಳ್ತೀಯಲ್ಲಪ್ಪ, ಒಂದು ಬೇರೆ ಹೇಳ್ಬೇಕು ಅವನಿಗೆ, ಎಷ್ಟು ಇಂಪಾರ್ಟೆಂಟ್ ನೋಡಿ. ಮೋಕ್ಷಕಾಲ ಇನ್ನು ಗ್ರಹಣ ಬರುತ್ತೆ, ಈಗ ಸ್ಪರ್ಶಕಾಲ, ಮಧ್ಯಕಾಲ, ಮೋಕ್ಷಕಾಲ ಅಂತ ಹೇಳ್ತಾರೋ ಇಲ್ಲೋ, ಕಾಲಭೇದ ಇದೆಯೋ ಇಲ್ಲೋ. ಈಗ ಹೇಳಪ್ಪ ಎಲ್ಲ ಬಿಟ್ಬೇಡ, ಇದು ಮೋಕ್ಷಕಾಲ ಹೌದಲ್ಲ. ಈಗ ಏನ್ ಹೇಳ್ಬೇಕು ಅವನು? ಹೌದು ಅಂದ್ರೆ ವಿಜ್ಞಾನ ಮಾತ್ರ ಉಳಿಬೇಕು, ಬೇರೆ ಉಳಿಬಾರದು. ಬೇರೆ ಉಳಿದಿದೆ, ಈಗ ಏನ್ ಹೇಳ್ಬೇಕು ಅವನೀಗ? ಅಲ್ಲ ಭೇದ ಒಪ್ಪತ್ತಿಯಲ್ಲ ಮತ್ತೆ. ಈಗ ಹಾಗಿದ್ರೆ ಈಗ ಒಂದೇ ಅಂತ ಹೇಳ್ತಾ ಬರ್ತಿರೋದೇನೀಗ ಭೇದ ಅದ್ವೈತರು ಅದೇ ಉತ್ತರ ಕೇಳಬೇಕು. ಈಗ ನೀವು ಎಲ್ಲ ಒಂದೇ ಅಂತೀರಲ್ಲಪ್ಪ, ಎಲ್ಲ ಬಿಟ್ಬೇಡ, ಹೋಗ್ಬೇಕು ಒಂದು ಕೇಳೋಣ. ಈಗ ಮೋಕ್ಷಕಾಲ ಹೌದೋ ಅಲ್ಲ ಹೇಗೆ? ಬ್ರಹ್ಮಕ್ಕೆ ಬಂದಿದೆ ನಿಮ್ಗೆ, ಈಗ ಮುಂದೆ ಬರುತ್ತೆ ಅಂತ ಹೇಳ್ತೀರಲ್ಲ, ಅಂದ್ರೆ ಇದೇ ಮುಂದೆ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ಮತ್ತು ಗೊತ್ತಾಗೋ ಕಾಲ ಈಗದ ಕಾಲ ಬೇರೆ ಅಂತ ಆಯ್ತಲ್ಲ, ಅದೇನು ಒಪ್ಕೊಂಡಾಗಾಯ್ತು ನೀವೀಗ? ದ್ವೈತ ಒಪ್ಕೊಂಡ್ರಲ್ಲ ಮತ್ತೆ. ಅದು ಯಾವ ಆ್ಯಂಗಲ್ ನೋಡಿದ್ರೆ ಏನಾಗುತ್ತದ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಆ ಸ್ಥಿತಿ ಹೋಗ್ಬಿಡುತ್ತ. ನಮ್ಮದು ಹಾಗಲ್ಲ, ಯಾವ ರೀತಿ ಕೇಳಿದ್ರು ಕೂಡ ಏನ್ ಮಾಡೋದು ಭೇದನ, ಅದು ಸುಲಭ. ಅದು ಕಾಲೋನ ಕೇವಲ ಜ್ಞಾನಿ ಕಾಲತ್ವಾತ್ ಪ್ರತಿಪನ್ನವತ್ ಏತಯ ಅನುಮಯ ರೋಧಾತ್, ಅದು ವಿರೋಧಾತ್ ಅಂತ ಅರ್ಥ. ತಾದ್ರೂ ಮೋಕ್ಷ ರೂಪತ, ಮೋಕ್ಷಕ್ಕೂ ಅದೇ ಸ್ಥಿತಿ ಬರೋದ್ರಿಂದ ಏನು ಉಪಯೋಗನೂ ಇಲ್ಲ. ಇದು ಕಾಲೋಪಿ ನೇತ್ಯಾಹ ಕದೇತಿ ಪ್ರಶ್ನೆ ಉತ್ತರಂ ಕಿಂ ವಚ್ಚತಿ. ಇಲ್ಲ ಕಾಲ ಒಪ್ಪೋದ್ರಲ್ಲಿ ಯಾವಂತ ಕೇಳಿದ್ರೆ ಕದಾ ಪ್ರಶ್ನೆ ಉತ್ತರ ಏನು ಕೊಡ್ತೀವಿ? ಹಾಗಿದ್ರೆ ಯಾವಾಗ ಅಂತ ಕೇಳಿದ್ರೆ ಏನು ಹೇಳ್ಬೇಕು ನೀನೀಗ? ಒಂದು ಕಾಲ ಹೇಳ್ಬೇಕು ನೀನೀಗ. ಅಂದ ಮೇಲೆ ಕಾಲ ಒಪ್ಪೋದಿಲ್ಲ ಅಂತ ಹೇಳಕ್ ಬರಲಿಲ್ಲ. ಒಂದೊಂದೇ ಒಪ್ಕೋತ ಕರಿ ಇಲ್ಲಿ ಬಂದ್ಬಿಡ್ತಾನೆ. ಈಗ ಪೂರ್ತಿ ಒಪ್ಪು ಹೇಳ್ಬಿಡ್ತಾನೆ, ಇಲ್ಲ ಆಗ್ಬೇಕು, ಇಲ್ಲ ಈ ಕಡೆ ಬರಬೇಕು. ಯದಾವಸ್ಥಾಂ ವದೇತ್ ಸಾ ಪಕ್ಷತಾಂ ವ್ರತೆ ಮತ್ತೆ ಯತಿ ಕಾಲೋಪಿ ನೇತ್ಯಾಹ ಕದೇತಿ ಪ್ರಶ್ನೆ ಉತ್ತರಂ ಕಿಂ ವಕ್ಷತಿ. ಏನು ಉತ್ತರ ಕೊಡ್ತಾನೆ? ಯದಾವಸ್ಥಾಂ ವದೇತ್ ಸಾ ಪಕ್ಷತಾಂ ವ್ರತೆ. ಯಾವಾಗ ಅವಸ್ಥೆ ಹೇಳೋದಕ್ಕೆ ಹೋಗ್ತಾನೋ ಕಾಲ ಹೇಳ್ಬಿಟ್ಟು ಮತ್ತೆ ಇದೇ ಸ್ಥಿತಿ ಬಂತು. ಪಕ್ಷತ ಅಂದರೆ ಪಕ್ಷ ಆಯ್ತು, ಅದಷ್ಟೇ. ಸಾಧಿಸ್ಬೇಕಾದ ಸಿದ್ಧವಾಗಲಿಲ್ಲ, ಅದು ಸಾಧ್ಯವಾದ ಪಕ್ಷ ಆಯಿತು. ಅವಸ್ಥತ್ವಾದಿತಿ ಅವಸ್ಥತ್ವಾದಿತಿ ಏವ ಹೇತು. ಅವಸ್ಥಾ ಅನ್ನೋ ಪದದಲ್ಲೇ ಏನ್ ಸಿಗುತ್ತೆ? ಕಾಲಾಪೇಕ್ಷವಾದ ಪದ. ದೇಶ ಕಾಲಗಳನ್ನು ಬಿಟ್ಟು ಮಾತಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟ್ಗೆ ಏನಿರಬೇಕು? ಡೇಟ್ ಅಂಡ್ ಪ್ಲೇಸ್ ಇರಲೇಬೇಕು. ಇವತ್ತೆಲ್ಲ ಸರ್ಕಾರ ಒಪ್ಪಿರೋದು, ಇದು ಡಾಕ್ಯುಮೆಂಟ್ ಆಗೋದಿಲ್ಲ. ಡೇಟ್ ಅಂಡ್ ಪ್ಲೇಸ್ ಇರೋದು ಡಾಕ್ಯುಮೆಂಟೇ ಆಗೋದು. ಸಾಪಿ ಕದೇ ಇತ್ತೀಚ ಅಂದ್ರೆ ಅಷ್ಟೊಂದು ಮಿನಿಮಮ್ ಒಪ್ಪಿದ ಮೇಲೆ ಭೇದ ಬಂತಲ್ಲ. ಈಗ ನಿಮ್ ಬ್ರಹ್ಮ ಇದ್ದಾನೆ ಆಗಲಿ, ಬ್ರಹ್ಮ ಒಬ್ಬನೇ ಇದ್ಕೊಂಡು ಹೋಗ್ಲಿ, ದೇಶ ಕಾಲ ಜೊತೆಗಿದೆಯಲ್ಲ, ಗೊತ್ತಾಯ್ತು. ಅವಾಗ ಏನಾಯ್ತು ಅಲ್ಲಿಗೆ? ಹೋಲಿ ಬ್ರಹ್ಮ ಯಾವಾಗ ಇರ್ತಾನಪ್ಪ ಅವಾಗ ಹೇಳ್ಬೇಕಾದ್ರೆ, ಯಾವಾಗ ಇರ್ತಾನೋ ಹಾಗಿದ್ರೆ ಯಾವಾಗ ಕಾಲ ಜೊತೆ ಇರ್ತಲ್ಲ, ಮತ್ತೆ ಎಲ್ಲ ಕಡೆ ಇರ್ತಾನೋ ಮತ್ತೆ ಅದು ಬಂತ ಸಮಸ್ಯೆ. ಈಗ ಅಂದಮೇಲೆ ಒಂದೊಂದು ಒಪ್ಪೋದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಸಾಪಿ ಕದೇತಿಚ ಪೃಷ್ಠೆ ಕಾಲಶ್ಚ ವಕ್ತವ್ಯೋ ನಾಕಾಲತ್ವಂ ತಥೋ ಹೋಯ್ತು. ಪ್ರಶ್ನೆ ಕೇಳಿದಾಗೆಲ್ಲ ಕಾಲ ಹೇಳಲೇಬೇಕು. ಅವು ಹೇಳಿದ ಹೋದ ತಕ್ಷಣ ಮತ ಹೋಗ್ತಾನೆ ಇರು. ನಕಾಲ ಇತಿ ಸಾಮಾನ್ಯ ನಿಷೇಧೆ ಕಾಲಗಪ್ರಮ ನಿರುಣದ್ಧಿ. ನಕಾಲ ಇತಿ ಸಾಮಾನ್ಯ ನಿಷೇಧೆ, ಇಲ್ಲ ಕಾಲ ಇರೋದಿಲ್ಲ ಅಂತ ಅಷ್ಟೇ ಹೇಳೋದಾದ್ರೆ, ಕಾಲಗಪ್ರಮ ಕಾಲದ ಬಗ್ಗೆ ಇರ್ತಕ್ಕಂಥ ಜ್ಞಾನ ಅದನ್ನೇನು ಮಾಡುತ್ತೆ? ಎಲ್ಲಾ ಪ್ರಶ್ನೆಗೂ ತರ ಯಾವಾಗ ಏನು ಕೂತಿರುತ್ತೆ, ಯಾವಾಗ ಕಾಲದ ಪ್ರಜ್ಞೆ ಇರುತ್ತೆ, ಎಲ್ಲಿ ಅನ್ನೋ ದೇಶದ ಪ್ರಜ್ಞೆ ಇರುತ್ತೆ. ಅದು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೀವು ಹೇಳಲೇಬೇಕು. ಹೇಳಿದ ತಕ್ಷಣ ಮತ್ತೆ ಕಳ್ಕೊಂಡ್ಬಿಡ್ತೀಯ. ಏಕಜೀವತ್ವ ಪಕ್ಷೇತು ಕಾಲಾಭಾವಾದಿಯಂ ಪ್ರಮ ಕುಪಿತ. ಏಕಜೀವತ್ವ ಪಕ್ಷೇತು
ಏಕಜೀವ ಪಕ್ಷ ಬಹುಜೀವ ಪಕ್ಷ ಅಂತೇಳಿ ಮಾಯಾವಾದದಲ್ಲಿ ಎರಡು ಗುಂಪಿದೆ. ಒಬ್ಬನೇ ಜೀವ ಇದ್ದಾನೆ, ಅವನಿಗೆ ಅಜ್ಞಾನ ಬಂದು ಹೋಗಿದೆ, ಅವನೇ ಬ್ರಹ್ಮ ಅಂತ ಹೇಳೋದು ಒಂದು ವಾದ. ಇಲ್ಲ, ಅನೇಕ ಜೀವರಿದ್ದಾರೆ, ಎಲ್ಲರೂ ಬ್ರಹ್ಮರೇನೆ, ಎಲ್ಲರಿಗೂ ಅಜ್ಞಾನ ಬಂದಿದೆ, ಅದು ಹೋಗುತ್ತೆ, ಕೊನೆಗೆ ಒಬ್ಬನೇ ಉಳಿತಾನೆ ಇನ್ನೊಂದು ವಾದ. ಅಂದ್ರೆ ಆಕ್ಚುಲಿ ಒಂದೇ, ಬಟ್ ಆಮೇಲೆ ಬದಲಾಂದಲ್ಲ, ಅಜ್ಞಾನ ಬಂದು ಅವಾಗ ಏನಾಗ್ತಾನೆ, ಒಬ್ಬನೇ ಆಗಿರ್ತಾನೆ, ಭ್ರಮೆ ಬರುತ್ತೆ ಅಂತ ಒಂದು ವಾದ. ಇನ್ನೊಂದು ತುಂಬಾ ರೂಪ ತಗೊಂಡ್ಬಿಟ್ಟಿರ್ತಾನೆ, ಎಲ್ಲದಕ್ಕೂ ಭ್ರಮೆ ಇರೋದಿಲ್ಲ. ಅದಕ್ಕೆ ಪ್ರಯೋಜನ ಏನು ಅಂದ್ರೆ, ಒಬ್ಬರಿಗೆ ಅಜ್ಞಾನ ಮುಗೀತು, ಒಬ್ಬನೇ ಒಪ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೀಗ. ಈ ಉದಾಹರಣೆಗೆ ಏಕಜೀವವಾದ ಇಟ್ಕೊಂಬ, ಏಕಜೀವವಾದ, ಬ್ರಹ್ಮ ಒಬ್ಬರಿದ್ದಾನೆ, ಅಜ್ಞಾನ ಬಂದಿದೆ, ನೀವು ಮುಕ್ತರಾಗ್ತಾರೆ ಅಂತ ಹೇಳ್ತೀರಿ. ಈ ಪ್ರಕಾರ ಒಬ್ಬರಾದ ಮುಕ್ತರಾಗಿದ್ದೇನೆ ಅಂತ ಕೇಳ್ಬೇಕು ನಾವೀಗ. ಏನ್ ಹೇಳ್ಬೇಕು ಅವನೀಗ? ಹಾಗೆ ಅಂದ್ರೆ ಏನ್ ಹೇಳ್ಬೇಕು ಅವರೀಗ? ನಾವಿದ್ದೀವಲ್ಲ ಆಗಿದ್ರೆ ಈಗ ಆಗಿಲ್ಲ ಅಂತ ಒಪ್ಕೋಬೇಕು. ಈಗ ಇರೋದು ಒಬ್ಬನೇ, ಇರೋದು ಒಬ್ಬನೇ ಅಂದ್ಮೇಲೆ ಏನಾಗಬೇಕು? ಈಗ ನಾನು ಇಷ್ಟು ಜನರ ಮಧ್ಯೆ ನಾನು ಇರೋದ್ರಿಂದ ನಮಗೇನು ಹೋಗಿಲ್ಲ ಅಂತ ಆಯ್ತು, ಅಜ್ಞಾನ ಹೋಗಿಲ್ಲ ಅಂತ ಆಯ್ತು, ಮುಕ್ತಿ ಯಾರಿಗೂ ಆಗಿಲ್ಲ ಅಂತ ಆಯ್ತು. ಈಗ ಇಲ್ಲ ಇಲ್ಲ, ಬಹುಜನ ಇರ್ತಾರೆ, ಒಬ್ಬೊಬ್ಬರಿಗೆ ಮುಕ್ತಿ ಆಗಬೇಕು ಅಂತ ಕೇಳಿದ್ರೆ ಯಾರಿಗಾಗಿದೆ, ಯಾರಿಗೆ ಹೋಗಿದೆ. ಈಗ ಮತ್ತೆ ಆದವನು ಇಲ್ಲಿ ಹೇಳ್ಬೇಕು, ಯಾರು ಬಂದು ಹೇಳ್ಬೇಕು, ಗೊತ್ತಾಯ್ತಾ? ಇವೆಲ್ಲ ಹಾಕ್ತಿರ್ತಾರೆ, ಆಗಿರೋನು ಅವನು, ಹೋಗಿರೋನು ಅವನು, ಇರೋನೇ ಅವನು, ಯಾವನಿಗೆ ಅಜ್ಞಾನ ಇದೆ, ಒಟ್ಟು ಒಬ್ಬನೇ ತಾನೇ. ಈಗ ಇಷ್ಟು ಜನ ಇದ್ದಾರೆ, ಯಾವ್ರಿಗೆ ಹುಡುಕ್ಬೇಕು ಫಸ್ಟ್. ಈಗ ಹುಡುಕಿ ಅವನ ಜ್ಞಾನ ಕಳೆದ್ರೆ ಏನಾಗುತ್ತೆ? ಎಲ್ಲರ ಜ್ಞಾನ ಹೋಗ್ಬಿಡ, ಒಬ್ಬನೇ ಅನೇಕವಾಗಿ ಕಾಣ್ತಾನೆ. ಉದಾಹರಣೆಗೆ ಒಂದು 100 ಕರಡಿ ಹಾಕಿದಾಗ ಪ್ರತಿ ಎಲ್ಲ ಕಡೆ ಕಾಣಿಸುತ್ತೆ. ಈಗ ಒಂದೊಂದೇ ಹೊಡೆದ್ರೆ ಉಪಯೋಗ ಇಲ್ಲ, 3 ಕರಡಿ ಹೊಡೆದ್ಬಿಟ್ಟು ಏನಾಗುತ್ತಾಗ ಎಲ್ಲ ಹೋಗ್ಬಿಡ್ತಾರೆ. ಹುಡುಕತ ಕೊಡ್ಬೇಕು, ಯಾರಿಗಪ್ಪ ಬದಿ ಅಂತ ಹೇಳ್ಬಿಟ್ಟು. ಇದಾಗ್ಲಿಲ್ಲ, ಹೋಗ್ಲಿಲ್ಲ, ಕೊನೆಗೆ ಅಜ್ಞಾನ ಇಲ್ಲಿ ಅಜ್ಞಾನ ಹುಡುಕತ ಕೊಡ್ಬೇಕಾಗತ್ತೆ, ಉಪಯೋಗ ಇಲ್ಲ. ಏಕಜೀವತ್ವ ಪತ್ಗೆ ಪೀತು ಕಾಲಾಭಾವಾದಿಯಂ ಪ್ರಮಾ ಕುಪಿತ. ಕಾಲ ಒಪ್ಪದೆ ಹೋದ್ರೆ ಏಕಜೀವ ಶಬ್ದಕ್ಕೆ ಅರ್ಥನೇ ಇಲ್ಲ. ಅದು ಏಕ ಅನ್ನೋ ಪದ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ದೇವರಿಗೆ ಯಾಕೆ ಹೇಳ್ತೇವೆ ಗೊತ್ತಾ? ನಾವು ಏಕೋ ನೈಕ ಅಂತ ದೇವರಿಗೆ ಹೇಳ್ತೇವೆ. ನಿಮಗೂ ಸಮಸ್ಯೆ ಬರುತ್ತೆ ಅಂತ ಹೇಳ್ಬೋದು, ಅದಕ್ಕೆ ನಾವೇನು ಹೇಳ್ತೇವೆ? ನಾವು ಇಲ್ಲ ಅಂತ ಹೇಳೋಕೆ ಹೊರಟೇ ಇಲ್ಲ. ಕಾಲ ಇಲ್ಲ ಅಂತ ಹೇಳಿ, ದೇಶ ಇಲ್ಲ ಅಂತ ಹೇಳಿಲ್ಲ, ಅವೆರಡು ನಿಯಂತ್ರಣ ಮಾಡ್ತಾರೆ ಅಂತ ಹೇಳಿರೋದ್ರಿಂದ ನಮಗೆ ಸಮಸ್ಯೆ ಬರಲಿಲ್ಲ. ಇಲ್ಲದ್ರ ಜೊತೆಗೆ ಇರೋದು ಹೇಗಿರುತ್ತೆ, ಇರೋದು ನಿಯಂತ್ರಣ ಮಾಡೋದು ಹೇಗಿರುತ್ತೆ, ಆದ್ದರಿಂದ ಸಮಸ್ಯೆ. ಕಾಲಮಾದಾಯ ದ್ವೈತಮೇವ ಉಪಾದಯೇ. ಕಾಲ ತಗೊಂಡ ತಕ್ಷಣ ದ್ವೈತವನ್ನೇ ಹೇಳಬೇಕಾಗುತ್ತೆ, ಏನು ಬೇರೆ ಅಂತ. ವಿಮತಃ ಪ್ರಪಂಚವಾನ್ ಕಾಲ ಕಾಲತ್ವ ಪ್ರತಿಪನ್ನವತ್ ಇತಿ ಅನ್ಯಾನುಮೈಕತ್ವಂ ಜೀವಸ್ಯ ನಿವಾರಯೇತ್. ವಿಮತಃ ಪ್ರಪಂಚವಾನ್ ಕಾಲ ಕಾಲತ್ವಾತ್ ಪ್ರತಿಪನ್ನವತ್. ನಾವು ಹೀಗೆ ಹೇಳ್ತೀವಿ, ಎಲ್ಲಾ ಕಾಲವೂ ಕೂಡ ದಲು ಪ್ರಪಂಚ ಇರಲೇಬೇಕು. ಯಾಕೆ? ಕಾಲವಾಗಿರೋದ್ರಿಂದ. ಈಗಿನ ಕಾಲದಲ್ಲಿ ಪ್ರಪಂಚ ಇದೆ ಅಂದಮೇಲೆ ಮುಂದೆ ಕಾಲ ಇದ್ರೆ ಏನಿರಬೇಕು? ಪ್ರಪಂಚನೂ ಇರಲೇಬೇಕು ಅಂತ ಹೇಳ್ತೀವಿ ನಾವು. ನಮಗೆ ಸಮಸ್ಯೆ ಇಲ್ಲ, ಯಾತಕ್ಕೆ? ವೇದ ಪ್ರಾಮಾಣ್ಯ ಕೊಡ್ತೀರ ಎಲ್ಲದಕ್ಕೂ. ಈ ಸಂಸಾರ ಇದೆ, ಮುಂದಿರೋದಿಲ್ಲ, ಅದು ಆಧಾರ ಇದೆ. ನಿಮ್ಗೆ ಹಾಗಲ್ಲ, ನಿಮಗೆ ಬೇರೆ ನಿಯಾಮಕ ಇಲ್ಲ. ನಿಮಗೆ ನಮ್ಮಲ್ಲಿ ಒಬ್ಬ ಕಂಟ್ರೋಲರ್ ಇರ್ತಾನೆ, ಆತನ ಮೇಲೆ ಹಾಕ್ತೀವಿ, ನೀವು ಹಾಕ್ಲಿಕ್ಕೆ ಬರೋದಿಲ್ಲ. ನಿಮಗೆ ಆಗಮ ಇಲ್ಲವೇ ಇಲ್ಲ, ಅದಕ್ಕೋಸ್ಕರ. ಅದಕ್ಕೆ ಅವ್ರು ಏನ್ ಆಗಮ ಇಲ್ಲ ಅಂತ ಒಪ್ಕೊಳ್ಳೋದ್ರ ಬದಲು ಏನ್ ಮಾಡ್ಬಿಟ್ರು ಅವರು? ವೇದವೇ ಅಪ್ರಮಾಣ ಅಂತ ಹೇಳಿ. ವೇದ ಒಪ್ಕೊಂಡು ಏನು ಒಪ್ಕೋಬೇಕಾಗತ್ತೆ ಅವ್ರೀಗ? ಅದು ಹೇಳಿದ್ದೆಲ್ಲ ಒಪ್ಕೋಬೇಕಾಗತ್ತೆ. ಆ ಡಾಕ್ಯುಮೆಂಟ್ ನಾವು ಒಪ್ಪೋದಿಲ್ಲ ಅಂದ್ಬಿಟ್ರೆ ಏನಾಯ್ತು? ಈಗ ಡಾಕ್ಯುಮೆಂಟ್ ಒಪ್ತೀವಿ ಅಂತ ಇರೋದೆಲ್ಲ ಒಪ್ಕೋಬೇಕಾಗತ್ತವೆ. ಅದಕ್ಕೋಸ್ಕರ ಅವಾಯ್ಡ್ ಮಾಡಕ್ಕೆ ಅದಕ್ಕೆ ಅದನ್ನೇ ಒಪ್ಪಲ್ಲ ಅಂತ ಹೇಳ್ಬಿಟ್ಟು. ಇತ್ತೀಚ ಅನ್ಯಾನುಮಾ ಐಕತ್ವ. ಅನ್ಯಾನುಮೈಕತ್ವ ಅಂದ್ರೆ ಏನು? ಬೇರೆ ಅನುಮಾನದಿಂದ ಏಕತ್ವ ಜೀವನಿಗೆ ಒಪ್ಲಕ್ಕೆ ಸಾಧ್ಯ. ಏಕಜೀವವಾದ ಒಪ್ಲಕ್ಕೆ ಬರೋದಿಲ್ಲ. ಅದು ಅಲ್ಲ, ನಾವು ಹೇಳ್ತೀವಿ. ಈಗ ನೀವು ಉತ್ತರ ಕೊಡೋಕೆ ಏನ್ ಮಾಡ್ಬೇಕು? ನೀವೀಗ ಅಲ್ಲ ಅಂತ ಹೇಳ್ಬೇಕು. ನೀವೀಗ ಹೇಳಬೇಕು ಕೊಟ್ಟರೆ ನಿಮಗೆ ಆಗಮ ಒಪ್ಪಿಲ್ಲ, ನಿಮ್ಮ ಆಗಮ ನಾವು ಒಪ್ಪೋದಿಲ್ಲ. ವೇದ ಎಲ್ಲರೂ ಒಪ್ಪಬೇಕಾದ ಆಗಮ ನೀವು ಒಪ್ಪಿಲ್ಲ ಅಂದೇನೆ ಮುಗಿದಷ್ಟು. ಇವತ್ತು ಕಾನೂನು ಅಂದ್ರೆ ಏನು? ಇಬ್ಬರು ಒಪ್ಪಿರೋದು. ಈಗ ಶಿಕ್ಷೆ ಕೊಡೋನು ಕಾನೂನು ಒಪ್ತಾನೆ, ಶಿಕ್ಷೆ ತಗೊಳ್ಳೋನು ಕಾನೂನು ಒಪ್ತಾನೆ, ಆರ್ಗ್ಯುಮೆಂಟ್ ಮಾಡೋರೆಲ್ಲ ಕಾನೂನು ಒಪ್ಪಿದಾಗ ಬೆಲೆ ಬರ್ತದೆ. ಒಪ್ಪಿ ಹೋದ್ರೆ ಏನಾಯ್ತು? ಈಗ ಒಪ್ಪಬೇಕಾದನ್ನು ಒಪ್ತಾ ಹೋದ್ರೆ ಒಪ್ಪಲಿಲ್ಲ ಅನ್ನೋದೇ ದೋಷ. ಫಸ್ಟ್ ಒಪ್ಪಲಿಲ್ಲ ಅನ್ನೋದೇ ದೋಷ. ಒಪ್ಪಿದ ಮೇಲೆ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಪ್ಪಲೇಬೇಕಾಗತ್ತೆ. ಅದಕ್ಕೆ ಎಲ್ಲೆಲ್ಲಿ ಅವ್ರು ಒಪ್ಪೋದಿಲ್ಲಿ ಭಾಗ ಅಂತ ಹೇಳ್ತಾರೋ ಅವ್ರು ತಮ್ಮ ವಿರುದ್ಧ ಅಂತ ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಅದಕ್ಕಾಗಿ ಕೆಲವರು ಈ ಪಂಚರಾತ್ರ ಅಪ್ರಮಾಣ ಒಂದು ಗುಂಪು, ಇಲ್ಲಿ ಕೆಲವು ಪ್ರಾಮಾಣಿಕ ಅಪ್ರಮಾಣ. ಯಾಕಂದ್ರೆ ಹೊರಗೆ ಅನುಕೂಲವಾದೆಲ್ಲ ಅಪ್ರಮಾಣ, ಬೇಕಾದ ಮಾತ್ರ ಪ್ರಮಾಣ, ಹಾಗೆಲ್ಲ ಒಪ್ಪಾರು. ಅದಕ್ಕೆ ನಾಳೆ ದಿವಸ ಮುಂದಿನ ಪಾಠ. ಒಟ್ಟು ಬೌದ್ಧ ಮತ ಒಂದು ಸಾಮಾನ್ಯವಾಗಿ ಏನಾಗುತ್ತೆ ನಮಗೀಗ? ಬೌದ್ಧ ಮತಕ್ಕೂ ಮಾಯಾವಾದಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳಿದೆ. ಅದರಲ್ಲಿ ಶೂನ್ಯವಾದಕ್ಕೂ ಇದಕ್ಕೂ ಭಾರಿ ಸಾಮ್ಯ ಇದೆ. ಆದರೆ ಉಳಿದುಕೊಡಗೂ ವ್ಯತ್ಯಾಸ ಏನಿಲ್ಲ.
ಪದಗಳ ವ್ಯತ್ಯಾಸ ಜಾಸ್ತಿ ಇದೆ ಹೊರತು ವಸ್ತುತಃ ನಾವು ಈ ರೀತಿ ಕರೆದಿಲ್ಲ. ಪ್ರಚ್ಛನ್ನ ಶೂನ್ಯವಾದಿ ಅಂತ ಕರಿಬೇಕಾಗಿಲ್ಲ. ಪ್ರಚ್ಛನ್ನ ಬೌದ್ಧ ಅಂದ್ರೆ ಸಾಕು. ಶೂನ್ಯವಾದಿ ಅಂತ ಕರೆಯಾಗ್ತದೆ, ಉಳಿದ ಮತಗಳಿಲ್ಲ ಅಂತ ಆಗ್ತದೆ. ಹಾಗೇನೇ ಇಲ್ಲ. ಮತ್ತೆ ಎಲ್ಲ ಅವರ ಅದ್ವೈತದಲ್ಲಿ ಎಷ್ಟೇ ಕಾಂಟ್ರವರ್ಸಿ ಇದ್ರು ಕೂಡ ಕೊನೆಗೆ ಮಾಯವಾದ ಒಂದೇ. ಸೊ ಬೌದ್ಧ ಮತ ಎಷ್ಟೇ ಹೇಳಿದ್ರು ಕೂಡ ಅಲ್ಟಿಮೇಟ್ಲಿ ಎಲ್ಲಿ ಬರೋದು ಶೂನ್ಯವಾದನೇ ಆದ್ದರಿಂದ ಅದು ಹೆಸರಿಗೋಸ್ಕರ ಬದಲಾವಣೆ ಹೊರತು ವಸ್ತುಸ್ಥಿತಿ ಅಲ್ಲ. ಹೌದು, ಸಮಯ